ಕಂಡಿ ಏ ಇದೇನ ಇದು ಹುಡುಗರ ಜೊತೆ ಗದ್ದೆಗೆ ಹೋಗೋದ್ಬಿಟ್ಟು ಪುಟ್ಟಕ್ಕನ ಜೊತೆ ಸಾಮಗ್ರಿ ತರಕ್ ಬಂದ್ಬಿಟ್ಟಿದ್ಯಾ? ಆತ್ಮದ ವಿಚಾರವಾಗಿ ನಾವ್ ಎಲ್ರೂ ಸೇರಿ ಸುಳ್ಳು ಹೇಳಿದ್ವಿ ಅಂತ ಅವ್ರು ನಮ್ ಯಾಕೆ ಮುನ್ಸ್ಕೊಂಡ್ಬಿಟ್ಟವ್ರೆ. ಏ ಕಂಟಿ ಹಂಗೆಲ್ಲ ನಾನು ತಾವು ಮುನಿಸ್ಕೊಳ್ಳೋದಿಲ್ಲ. ನಾನು ಅವನು ಸ್ಯಾನೆ ದೋಸ್ತು ಅಲ್ವಾ ಕಂಟಿ? ಅವ ಹಿಂಗೆ ಮಾತಾಡ್ತಿದ್ರೆ ಕಳ್ಳುಲಿಗೆ ಕಲ್ಲೆಟ್ ಗ್ಯಾರಂಟಿ. ಕಂಟಿಗೆ ನಾನೇ ಹುಲಿ ಬೇಸ ಹಾಕಿದ್ದೆ ಅನ್ನೋದು ಗೊತ್ತಾಗೋಗದೆ. ಅಲ್ಲಲ್ಲೇ ಅಂಗಡಿ ಮುಂದೆ ಯಾಕೋ ಜಗಳ ಮಾಡ್ಕೊಳಕ್ ಹೋಗ್ಬೇಕು? ನಮ್ಗೇನು ಬೇಕೋ ಅದನ್ನ ತಗೊಂಡು ಹೋಗ ಅಷ್ಟೇ. ಅವ ಊರಾಗಿಟ್ಟೊಂದೆಲ್ಲ ಅಂಗಡಿಗಳಿದ್ರು ಈ ಜನರು ನಾವೆಲ್ಲಿ ಹೋಯ್ತೀವೋ ಅಲ್ಲೇ ಬರ್ತಾರೆ. ಅಳಿ ಅಂದ್ರೆ ನಾವ್ ಯಾವಾಗ್ಲೂ ಬರೋದು ಇದೇ ಅಂಗಡಿಗೆ. ಇದು ನಮ್ ಕಾಯಂ ಅಂಗಡಿ ಅಲ್ಲೆಲ್ಲ ಕಳೆ. ಇನ್ಮ್ಯಾಕಿದು ಕಂಟಿ ಅಡ್ಡ ಆದ್ರೂ ಆಗ್ಬೋದು ಅಲ್ವಾ ಕಂಟಿ? ಅವ ಸುಳ್ರು ಇರೋತವ, ನಾವಿರೋದು ಬೇಕಾಗಿಲ್ಲ. ಬಾ ಬೇರೆ ಅಂಗಡಿ ಹೋಗುಮ. ಸಿರಿ, ನಮಗೆ ಬೇಕಾದಲ್ಲ ಇದೇ ಅಂಗಡಿನಲ್ಲೇ ಸಿಗ್ತದೆ. ಇನ್ನು ಬೇರೆ ಅಂಗಡಿಗೆ ಯಾಕೆ, ಇಲ್ಲೇ ತಗೊಂಡಮ್ಮ. ಯಾರು ಬಂದರೆ ನಮಗೇನು, ನಮ್ಮ ವ್ಯಾಪಾರ ನಮಗೆ, ಅವ್ರ ವ್ಯಾಪಾರ ಅವ್ರಿಗೆ. ಓ ಅತ್ತೆ ಅಳಿ ಇಬ್ರು ಸೇರ್ಕೊಂಡು ಉರಿಸ್ತಾವ್ರೆ. ನೀನು ಪೇಪರ್ ಚರ್ಮದವನು ಊರ್ಕತ್ತೀನಿ, ನಮ್ದು ಎಮ್ಮೆ ಚರ್ಮ, ಹಂಗೆಲ್ಲ ಏನೂ ಹಾಕಿಲ್ಲ. ಏನ್ ಪುಟ್ಟಕ್ಕ ಪರಿವಾರ ಸಮೇತ ಅಂಗಡಿಗೆ ಬಂದ್ಬಿಟ್ಟಿದ್ರಾ? ಏನ್ ಸಮಾಚಾರ? ಪರಿವಾರ ಎಲ್ಲ ಅಲ್ಲ, ನಾನು ಪುಟ್ಟವ ಆಟಯ. ಇದೇನ್ ಕಂಟಿ ಅಣ್ಣ ಹಿಂಗೆ ಹೇಳ್ತಿದ್ಯಾ? ಎಲ್ರು ಒಂದೇ ಮನೆ ಇರ್ತಾನೆ. ಆಗಿದ್ವಿ, ಈಗಿಲ್ಲ. ಸೋಮಣ್ಣ, ನಮಗೆ ಒಂದು 50 ಪಾರ್ಸಲ್ ಕವರ್ಗಳು, ಒಂದು 6 kg ಬ್ಯಾಳೆ, 3 kg ಬೆಲ್ಲ. ಅಷ್ಟು ಪ್ಯಾಕೆಟ್ ಒಂದೇ ಇರೋದು, ಖಾಲಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ಬೇಗ ತರಿಸ್ತೀನಿ, ಯಾರಾದರೂ ತಗೊಳ್ಳಿ. ಇದನ್ನ ನಾನು ಮೊದಲು ತಕೊಂಡಿದ್ದು. ಸುಮ್ಕೆ ಕೈ ಬಿಟ್ರೆ ಸರಿ, ಮೊದ್ಲು ಮುಟ್ಟಿದ್ ನಾನು. ಇದನ್ನ ತಕೊಂಡಿದ್ ನಾನು. ಏ ಬಾಬು, ಇದೇನ್ ಬಾಬು ಆರ್ ಸ್ಟಾಪ್ ಹುಡುಗಿ ಇವ್ರಿಬ್ರು ಸೇರ್ಕೊಂಡು ಒಳ್ಳೆ ಮಾಯ ಯುದ್ಧ ಮಾಡ್ದಂಗೆ ಆಡ್ತಾವ್ರೆ. ಇಲ್ಲಾದ್ರೂ ಒಟ್ಟಿಗೆ ಹಾಕ್ಲಾ? ಅದು ಬೇರೆ ಇದು ಬೇರೆನಾ? ಸಾಮಗ್ರಿಗಳೇ ಬೇರೆ ಬೇರೆ ಆದ್ಮೇಲೆ ಬಿಲ್ ಹೆಂಗೆ ಒಂದೇ ಮಾಡ್ತೀಯ? ಬೇರೆ ಬಿಲ್ ಕೊಡೋ. ಸೋಮಣ್ಣ, ಇದನ್ನೆಲ್ಲ ನಿಮ್ ಲೆಕ್ಕದಾಗ ಬರ್ಕೊಳ್ಳಿ, 10ನೇ ತಾರೀಕು ಕೊಡ್ತೀನಿ. ಆಯ್ತು ಕಣವ. ಅವ್ರ ಬಿಲ್ನ ವಜಾ ಮಾಡ್ಕೋ. ಇದೇನಣ್ಣ ಇಷ್ಟ ತನಕ ಬೇರೆ ಬೇರೆ ಅಂದೆ, ಅವ್ರ ದುಡ್ಡು ನೀನೇ ಕೊಡ್ತಿದೀಯಾ? ಏಯ್, ನಾವೆಲ್ಲ ಒಂದೇ ಕುಟುಂಬನೆಯ, ಅಮ್ಮಿಕೊಂಡ್ ತಗೋ. ಬಾವ.
ಅವ ಮೆಸ್ಸಿಗೆ ಏನ್ ಬೇಕೆಲ್ಲ ತಗೊಂಡಿದ್ದಲ್ಲ. ನಾನು ಕೊಂಡ್ಕೊಂಡಿದ್ದಕ್ಕಿಂತಲೂ ಕಂಡ್ಕೊಂಡಿದ್ದೆ ಹೆಚ್ಚು. ಅರ್ಥ ಆಗಿದವ. ಮನಸ್ಸಿನಾಗ ಯೋಟೆ ಕೋಪ ಇದ್ರು ಅವರೆಲ್ಲ ನಮ್ಮವ್ರೆ ಅಂತ ಕಾಳಜಿ ತೋರಿಸ್ತೀಯಲ್ಲ, ನೀನು ಒಂಥರ ಒಂದು ನಾಣ್ಯಕ್ಕೆ 2 ಮಕ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ನೀವು ನನ್ನ ಬಿಲ್ ಕೊಟ್ಟಿದ ಬಗ್ಗೆ ಹೇಳ್ತಿದ್ದೀರಾ? ಕೊಟ್ಟೆ ಅಂತ ನೀನು ತಿಳ್ಕೊಂಡಿದ್ಯಾ, ಆದರೆ ಅವ್ರಿಗೆ ಗೊತ್ತಿಲ್ದಂಗೆ ಜನಗಳ ಪಿರುತಿನ ನೀನು ಪಡ್ಕೊಂಡಿದ್ಯಾ. ಅವ ಈಟಕ್ಕೆಲ್ಲ ಆಟ ಒಂದು ದೊಡ್ಡ ಮಾತು ಯಾಕವ. ನಂಗೆ ಅವ್ರ ಮ್ಯಾಗ ಕೋಪ ಐತೆ. ಅಂಥವು ಸತ್ಯ ಮುಚ್ಚಿಟ್ಟವ್ರಲ್ಲ, ಅವ್ರ ಮಾತಾಡೋ ಶಿಕ್ಷೆ ಕೊಟ್ಟಿವ್ನಿ. ಆದರೆ ಇದು ಬೇರೆ ಅದು ಬೇರೆ ಅವ. ಇದೇ ನೋಡು ನೀನು ದೊಡ್ಡ ಗುಣ. ನೀನು ಹುಸ್ಗುಸಿದ್ದಂಗೆ ಮುದ್ದು ಮಾಡಿ ಲಾಲಿ ಆಡಿದ್ರೆ ದೇವ್ರಾಗ್ಬಿಡ್ತೀಯ. ಅದೇ ಗೋದ್ರೆ ಕೊಯ್ಯಿ ಹೊತ್ತುಬಿಟ್ರೆ ರಾಕ್ಷಸ ಆಗ್ಬಿಡ್ತೀಯ. ಅವ್ರಿಗೇನು ಹತ್ತಿಡೋ ಏನೋ ಸುಳ್ಳು ಹೇಳ್ಬಿಟ್ಟವ್ರೆ, ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ನೀನು ಬಚ್ಚಿಡಿಬೇಡ ಕಣಪ್ಪ. ಏನೋ ಸುತ್ತಿ ಬಳಸಿ ಹೇಳ್ತಿರಂಗೈತೆ. ಆಯ್ತು, ನೇರವಾಗಿ ಹೇಳ್ತೀನಿ ಕೇಳು. ಈ ಕೋಪ ಗೀಪ ಎಲ್ಲ ಬಿಟ್ಬಿಡು. ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ತೀರ್ಪು ಕೊಡ್ತೀನಿ ಅಂತ ಕೈನ ರಕ್ತ ಮಾಡ್ಕೋಬೇಡ. ನೀನು ಮಾತ್ರ ಕೋಪ ಮಾಡ್ಕೊಂಡು ಮಾತು ಬಿಟ್ಟಿದ್ಯಾ, ಅದು ಸರಿನಾ? ಅಯ್ಯೋ ಮಗ, ನನ್ನ ಕೋಪ ಯಾವ ಲೆಕ್ಕನೋ ರಾತ್ರಿ ಕಳೆದು ಆಗ್ಲಾಯ್ತಿದ್ದಂಗೆ ಹೊಂಟೋಗಿರ್ತದೆ. ನಿನ್ನ ಕೋಪ ಹಂಗಲ್ಲ, ಬರಬಾರ್ದು ಬಂತು ಕೂತ್ಗೆ ಹಿಡಿದು ಆಚೆಗೆ ತೊಳೆದ್ರು ಅದು ಹೋಗೋಕ್ಕಿಲ್ಲ. ನೀನು ಎಲ್ಲಿ ಕಾನೂನು ಕೈಗೆ ತಗೊಂಡು ಅನಾಹುತ ಮಾಡ್ಕೊಂಡ್ಬಿಡ್ತೀಯ ಅಂತ ನನಗೂ ಅಮ್ಮವ್ರಿಗೂ ಇರೋ ಭಯ. ಈಟ್ ದಿನ ಬಂಗಾರನ ಬುದ್ಧಿ ಮಾತಾಯ್ತು, ಈಗ ನೀನು ಸುರಸ್ಕೊಂಬಿಟ್ಟ. ನಿನ್ನ ಮ್ಯಾಗಿನ ಕಾಳಜಿಗೆ ನಾವು ಹೇಳ್ತಾ ಇರೋದು ಕಣಪ್ಪ. ಇದನ್ನೆಲ್ಲ ಬಿಟ್ಬಿಡು. ಈ ಒಡಿ ಬಡಿನಾಗೆ ನೋವೇ ಹೊರ್ತು ನ್ಯಾಯ ಸಿಗೋಕ್ಕಿಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಕಾನೂನು ಅಂತ ಒಂದು ಅದೇ ಕಣೋ. ಅಲ್ಲವಾ, ಈ ಕಾನೂನು ಮ್ಯಾಗೆ ನಿಮಗೆಲ್ಲ ಯಾಕೆ ಆಟೊಂದು ಕೂಡ್ ನಂಬಿಕೆ? ನೀನು ಸತ್ಯಾಗ್ರಹ ಮಾಡಿದಾಗ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಕಟ್ಟಿ ಗೀರೋವರೆಗೂ ನಿಮ್ಮ ಕಾನೂನು ಕೈ ಕಟ್ಕೊಂಡೇ ಕುಂತಿತ್ತು. ನಾನು ಅವ್ರನ್ನ ಹಿಡ್ಕೊಟ್ಟಿದ್ಗೆ ಅವ್ರು ಶಿಕ್ಷೆ ಕೊಟ್ಟಿದ್ದು, ಇಲ್ಲಾಂದ್ರೆ ನ್ಯಾಯ ಎಲ್ಲಿ ಸಿಗ್ತಾ ಇತ್ತು? ನೋಡವಾ, ನಾವು ಈಗಲೂ ಕೈ ಕಟ್ಕೊಂಡೇ ಕುಂತಿದ್ರೆ ನಮ್ಗೆ ಸಿಗೋದು ನಮ್ಮ ಬೂದಿನೇ ಹೊರ್ತು ನ್ಯಾಯ ಅಲ್ಲ. ಇದಕ್ಕೆಲ್ಲ ನನ್ನ ದಾರಿನೇ ಸರಿ. ಇನ್ಮ್ಯಾಕೆ ನನ್ನ ಬದಲಾಗಂತ ಹೇಳ್ಬೇಡಪ್ಪ. ಆಟ ತೊಟ್ಟು ನಿಂತೀವ್ನಿ. ಅನ್ಯಾಯ ಮಾಡೋರಿಗೆ ಎಡೆ ಮುರಿ ಕಡ್ದೆ ಬಿಡೋಕ್ಕಿಲ್ಲ. ದಿಕ್ಕು ಬದಲಾಯಿಸಿರೋ ಸಿರಿನ ಹೆಂಗಪ್ಪ ಮತ್ತೆ ದಾರಿಗೆ ತರೋದು? ಎಲ್ರು ಯಾಕೆ ಇಲ್ಲಿ ನಿಂತಿದ್ದೀರಾ? ಒತ್ತಾರೆ 7 ಗಂಟೆಗೆ ಬಂದ್ವಿ ಕಣಣ್ಣ. ಆಫೀಸ್ ತೆಗೆದೇಟ್ಗೆ ಮನವಿ ಪತ್ರ ಕೊಡೋಣ ಅಂದರೆ ಗಂಟೆ ಒಂದಾದರೂ ನಮ್ಮ ಗೋಳ್ ಕೇಳೋರೇ ಇಲ್ಲಣ್ಣ. ನೀವಿಲ್ಲೇ ನಿಂತಿದ್ರೆ ಕಾಲು ನೋವು ಬರ್ತದೆ ಹೊರತು ನ್ಯಾಯ ಸಿಗಕ್ಕಿಲ್ಲ. ಕಾನೂನು ಕೊಡಿಸ್ದೇ ಇರೋ ನ್ಯಾಯನ ನಮ್ಮ ಕಂಟಿ ಹಣ ಕೊಡಿಸ್ತಾನೆ. ಊರುದ್ಧಾರ ಮಾಡಲಿಕ್ಕೆ ಅಧಿಕಾರಿಗಳೇ ಇರಬೇಕಂತಿಲ್ಲ. ಜನರ ಕಷ್ಟ ಕೇಳೋಕ್ಕೆ ನಮ್ಮಣ್ಣ ಒಬ್ಬರಿದ್ರೆ ಸಾಕು. ನೀವಿನ್ಮ್ಯಾಕೆ ಇಲ್ಲಿ ನಿಂತ್ಕೊಂಡು ಟೈಮ್ ಅಷ್ಟು ಮಾಡೋದು ಬೇಕಾಗಿಲ್ಲ. ನಿಮ್ಮ ಮನವಿ ಪತ್ರ ಏನೇ ಇದ್ರೂ ನನಗೆ ಕೊಡಿ. ನಿಮ್ಮ ಕಷ್ಟಗಳನ್ನ ನಾನು ತೀರಿಸ್ತೀನಿ. ಲೈ ಮದವ, ಮೂಲೆ ಮನೆ ಮುನಿಯನ ಮನೆಯಾಗೆ ಕರೆಂಟ್ ಇಲ್ವಂತೆ. ಅದೇನಂತ ಬಿರ್ನೆ ನೋಡ್ಲಾ? ಹುಡುಗರನ್ನ ಕಳಿಸಿ ಈಗಲೇ ಕರೆಂಟ್ ಬರಂಗೆ ಮಾಡಬೇಕು. ಇದು ಕಂಟಿ ಆರ್ಡ್ರು. ಅಜಯ್, ನಿಮ್ಮ ಕೆಲಸ ಆಯಿತು.
ಇದು ಹೊಸ ಅವತಾರನಾ? ಹೌದು ಕಲ, ಇನ್ಮ್ಯಾಕೆ ಈ ಕಂಟಿ ಕಲ್ಕಿಯಾಗಿ ಬದಲಾಗವನೆ. ನೊಂದ್ಕೊಂಬಂದವ್ರಿಗೆ ದಾರಿ ತೋರಿಸಿ ಕೈ ಹಿಡಿಯೋದ್ರ ಜೊತೆಗೆ ಚೆಕ್ ಮಾಡಿದವ್ರಿಗೆ ಸೊಂಟ ಮುರಿದು ಬುದ್ಧಿ ಕೂಡ ಕಲಿಸ್ತಾನೆ. ಇದು ಎಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ನೀನು ಬರೀ ನೋಡ್ಬೇಕಟ್ಟಯ್ಯ, ಏನು ಕಿಸೆಗೆ ಹಾಕಿಲ್ಲ. ಇನ್ಮ್ಯಾಕೇನಿದ್ರೆ ಈ ಕಂಟಿದೆ ಕಾನೂನು, ಕಂಟಿದೆ ತೀರ್ಪು. ಲೈ ಎಲ್ರ ಹತ್ರ ಪತ್ರ ಕಳಿಸ್ಕೊಳ್ರಲ್ಲ. ಸರಿ ಅಣ್ಣ. ನಾವೇ ಇಷ್ಟೆಲ್ಲ ಮಾಡಿದ್ದು ಅಂತ ಆ ರಾಜಿಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನಾನು ಹೇಳೋ ತನಕ ಅತ್ತೆಗೂ ಈ ವಿಷಯ ಗೊತ್ತಿರಲಿಲ್ಲ. ಅದು ಅಲ್ಲದೆ ಸುಮಾ, ಸಹನಾ, ಕಾಳಿ, ಪುರ್ಸಿ ಯಾರಾದ್ರೂ ಬಾಯಿ ಬಿಟ್ಟಿಲ್ಲ ಅಂತಲೂ ಹೇಳ್ತಿದ್ದಾರೆ. ಆದರೂ ಈ ರಾಜ್ ಇದನ್ನೆಲ್ಲ ಹೇಗೆ ಕಂಡಿಡಿದ್ಲು? ಹಲೋ. ಏನಮ್ಮ ಬಂಗಾರಮ್ಮನ ಸೊಸೆ, ನಿನ್ನ ಸಂಸಾರ ಸರ್ವನಾಶ ಆಯ್ತಂತೆ? ರಾಧಾ? ನಾನೇ ನಿನ್ನ ಪಾಲಿನ ದೆವ್ವ. ಆದರೂ ನಿನ್ನ ಧೈರ್ಯನ ಮೆಚ್ಚಬೇಕು ಕಣೆ. ಸತ್ತಿರೋಳು ಹೃದಯ ಹಾಕೊಂಡು ನೀನು ಬದುಕಿರೋದು ಅಲ್ಲದೆ ಅವಳ ಆತ್ಮದ ನಾಟಕ ಆಡಿ ಅವಳನ್ನೂ ಬದುಸೋದಕ್ಕೆ ನೋಡ್ತಿದ್ಯಾ? ಏಯ್, ನೀನು ಯಾಕೆ ಕಾಲ್ ಮಾಡಿದ್ಯಾ? ಗಂಡ ಹೆಂಡತಿ ದೂರ ಆಗಿದ್ದೀರಾ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ನಿನಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಮಾಡಿದೆ. ಕಂಟಿನ ಮೇಲೆ ನಿನ್ನನ್ನು ನಂಬಲ್ಲ ಅನ್ನಂತೆ. ಏಯ್, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯ್ತು? ನಂಗೆ ಹೇಗೋ ಗೊತ್ತಾಯ್ತು, ಅದೆಲ್ಲ ನಿಂಗೆ ಯಾಕೆ? ಇಷ್ಟು ದಿವಸ ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಬೇಜಾನ್ ಮೆರೀತಿದ್ರಿ. ಆದರೆ ಇನ್ಮೇಲೆ ಈ ರಾಧನ ಆಟ ಶುರುವಾಗತ್ತೆ. ಏನು ಹೆದರಿಸ್ತಿದ್ಯಾ? ಅಯ್ಯೋ ಇಲ್ಲ ಇಲ್ಲ, ನಿಜವಾಗ್ಲೂ ನಾನು ಏನು ಮಾಡ್ತೀನೋ ಅದನ್ನೇ ಹೇಳ್ತಿದ್ದೀನಿ. ಹೇಗಿದ್ರೂ ನಿನ್ನ ಕಂಟಿನ ದೂರ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಈಗ ನೀನೇ ನಿಮ್ಮ ಸಂಸಾರನ ಹಾಳು ಮಾಡ್ಕೊಂಬಿಟ್ಟಿದೆಯಲ್ಲ. ಇನ್ಯಾವತ್ತೂ ನೀವಿಬ್ಬರು ಒಂದಾಗಬಾರ್ದು, ಹಾಗೆ ಮಾಡ್ತೀನಿ. ನೀನು ಈ ಬೆದರಿಕೆಗೆಲ್ಲ ಎದುರೋಡಲ್ಲ ಈ ಸ್ನೇಹ. ನನ್ನ ಹತ್ರ ಇರೋದು ಅಕ್ಕನ ಹೃದಯ. ಶತ್ರುಗಳು ಸುತ್ತ ಇದ್ರು ಸೋಲ್ದೆ ಹೋರಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಕಣೆ. ಓ, ಭ್ರಮೆ ಇರಲಿ ಇರಲಿ, ನೀನು ಅದೇ ಭ್ರಮೆಲ್ಲೇ ಇರು. ನಾನು ಆದಷ್ಟು ಬೇಗ ನಿನ್ನನ್ನು, ನಿನ್ನ ಮನೆನ ಸರ್ವನಾಶ ಮಾಡೇ ಮಾಡ್ತೀನಿ. ಸಾಕು, ಮುಚ್ಚೆ ಬಾಯಿ. ಜೈಲಲ್ಲಿದ್ದು ನಿನ್ಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ? ವಾಟ್? ಜೈಲ? ನಾನು? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏಯ್, ಕಂಟಿಯವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ವಿಷಯ ಜೈಲಲ್ಲಿರೋ ರಾಧಂಗೆ ಹೇಗೆ ಗೊತ್ತಾಯ್ತು? ಒಂದು ವೇಳೆ ಇದನ್ನೆಲ್ಲ ಆ ರಾಜಿನೇ ರಾಧಂಗೆ ಹೇಳಿದ್ಲಾ? ರಾಜಿ ಹೇಳಿದಿದ್ರೆ ಬರೀ ಆತ್ಮದ ವಿಷಯ ಗೊತ್ತಾಗಬೇಕಿತ್ತು. ಮನೆ ವಿಷಯ ಹೇಗೆ ಗೊತ್ತಾಯ್ತು? ಇನ್ಮೇಲೆ ಈ ಊರ್ನಾಗ ನಂದೇ ಅಧಿಕಾರ, ನಂದೇ ರೂಲ್ಸ್ ಕಲ. ಅನ್ಯಾಯ ಮಾಡೋರ್ಗೆ ಯಾರೇ ಆಗಿರಲಿ ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಕರೆಕ್ಟ್ ಅಣ್ಣ, ಯಾರನ್ನು ಕೂಡ ಬಿಡಬಾರ್ದು. ಈ ಭ್ರಷ್ಟ ಅಧಿಕಾರಿಗಳನ್ನ ನಂಬ್ಕೊಂಡ್ರೆ ಪಾಪ ಬಡವರು ಉಪವಾಸನೆ ಸಾಯಬೇಕು. ಅದಕ್ಕೆ ಅಲ್ವೇ ಎಲ್ರ ಮನವಿ ಪತ್ರ ನಾನೇ ತಗೊಂಡು ಸರಿ ಮಾಡ್ತಾ ಇರೋದು. ಅಣ್ಣ, ಲೇಟ್ ಆಯ್ತು, ಮನೆಗೆ ಹೋಗೋದಿಲ್ವಾ? ಯಾಕೋ ಮನೆಗೆ ಹೋಗೋ ಮನ್ಸೇ ಇಲ್ಲ ಕಣ್ರಲ್ಲ. ಇದೆಂತಣ್ಣ,
ಇಷ್ಟು ದಿನ ಮನೆಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದೀಯ, ಅರ್ಜೆಂಟ್ ಮಾಡ್ತಿದ್ದೆ, ಇವತ್ತೇನು ಹೀಗೆ ಹೇಳ್ತಿದ್ದೀಯಾ? ನಮ್ಮೋರೇನಂತ ಸುಳ್ಳು ಹೇಳೋದ್ ಮೇಕೆ ಮನೆಗೆ ಹೋಗಕ್ಕೆ ಹೆಂಗ್ಲಾ ಮನ್ಸು ಬರ್ತದೆ. ನಂಬಿಕೆ ಅನ್ನೋದು ಒಂದಕ್ಕಿಂತ ಸಾನೇ ನೋವು ಕೊಡ್ತದೆ ಕದ. ಬೇಜಾರು ಮಾಡ್ಕೋಬೇಡಣ, ಅದಕ್ಕೆ ಒಳ್ಳೆ ಉದ್ದೇಶದಿಂದನೇ ಇದೆಲ್ಲ ಮಾಡಿರ್ಬೋದಲ್ಲ. ಉದ್ದೇಶ ಏನೇ ಇರಲಿ, ನಂತ ಈಸಿಯ ಮುಚ್ಚಿಟ್ಟಿದ್ದು ತಪ್ಪಲ್ವೇನಲ್ಲ. ಸಹನಾಕ, ಅಪ್ಪ, ಗಂಗಣ್ಣ, ಎಲ್ರೂ ಬನ್ನಿ, ಇಲ್ಲಿ ಮುಖ್ಯವಾದ ವಿಷಯ ಹೇಳಬೇಕು. ಯಾಕ ವೀಟೊಂದು ಜ್ವರ ಕೂಗ್ತಿದ್ಯಾ? ಮೆಟ್ಟಿಗೆ ಮಾತಾಡು, ವಾತಾವರಣ ಬಿಸಿ ಆಗೈತಿ. ಏನಾಯ್ತಮ್ಮ ಸುಮಾ? ನಾನು ನಾಳೆ ಆಫೀಸಿಗೆ ಹೋಗ್ತಾ ಇದ್ದೀನಿ. ಆಫೀಸಿಗೆ ಹೋಗ್ತಾ ಇದ್ದೀನಿ. ಅಲ್ಲ ಕಣವಿ, ಮನೇಲಿ ಎದ್ದು ಕೆಲಸ ಮಾಡ್ತೀನಿ ಅಂತ ಹೇಳ್ದೆ. ಅಕ್ಕ, ಮನೇಲೆ ಕೆಲಸ ಮಾಡೋದು ಒಂದು ಕೆಲಸನಾ? ಬೆಳಗ್ಗೆ ಬೇಗ ಎದ್ದು ಗಡ್ಬಿಳಿಲಿ ತಯಾರಾಗಿ ತಿಂಡಿ ತಿಂದು ಡಬ್ಬಿ ಕಟ್ಟಿದ್ರ ಅಂತ ಕೇಳಿ ದೇವ್ರ ಕೈ ಮುಗ್ದು ಎದ್ನೋ ಬಿದ್ನೋ ಅಂತ ಓಡೋಗಿ ಬಸ್ ಹತ್ತಿದ್ರೆ ತಾನೇ ಅದನ್ನ ಕೆಲಸ ಅನ್ನೋದು. ಅವ್ವಂಗೆ ನಾನು ಪಾಸ್ ಆಗಿರೋ ವಿಷಯದಲ್ಲಿ, ನನಗೆ ಕೆಲಸ ಸಿಕ್ಕಿರೋ ವಿಷಯದಲ್ಲಿ ಅನುಮಾನ ಇದೆ. ಅದಕ್ಕೆ ನಂಗೆ ತೊಂದರೆ ಆದರೂ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ನಾನು ಮೈಸೂರಿಗೆ ಕೆಲಸಕ್ಕೆ ಹೋಗ್ತೀನಿ. ಅಲ್ಲ ಕುಸೆ, ಮತ್ತೆ ನಿಮ್ಗೆ ಯಾರಿಂದಾದರೂ ತೊಂದರೆ ಆದರೆ ಏನು ಮಾಡೋದು? ಹೌದಮ್ಮ ಸುಮಾ, ನೀನೆಲ್ಲೂ ಹೋಗ್ಬೇಡ, ಮನೆಯಲ್ಲೇ ಇರು. ಹೌದು ಕಣವಿ, ಈಗಾಗಿರೋ ಅನಾಹುತನೇ ಸಾಕು. ಅವ್ವ ಏನೋ ಕೋಪದಾಗೆ ಒಂದೆರಡು ಮಾತಾಡಿದ್ಲು, ಅದಕ್ಕೆ ನೀನು ಅವನ್ನ ನಂಬಿಸ್ತೀನಿ ಅಂತ ನಿನ್ನ ಜೀವಕ್ಕೆ ಅಪಾಯ ಮಾಡ್ಕೊಳಕ್ಕೆ ಆಗ್ಬೇಡ. ಅಕ್ಕ, ನಿಮ್ಮೆಲ್ರಿಗೂ ಗೊತ್ತು, ನಿಮ್ಮೆಲ್ರಿಗಿಂತ ಅಪ್ಪನ ನಾನೇ ಜಾಸ್ತಿ ಹಚ್ಕೊಂಡಿರೋದು ಅಂತ. ನಾನು ಅವ್ವ ಅಂತ ಕರೀದೆ ನನ್ನ ದಿನಾನೇ ಶುರು ಆಗಲ್ಲ. ಅಪ್ಪನ ಹತ್ರ ಬಯಸ್ಕೊಳ್ದೆ ನನ್ನ ದಿನಾನೇ ಮುಗಿಯಲ್ಲ. ಅಂಥದ್ರಲ್ಲಿ ಅವ್ವ ನನ್ನ ಹತ್ರ ಮಾತ್ಬಿಟ್ಟು ಎಷ್ಟು ದಿನ ಆಗಿದೆ. ನನ್ನ ಮನಸ್ಸಲ್ಲೇ ಎಷ್ಟು ನರ್ಕ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ಅವ್ವನ ಹತ್ರ ಮಾತಾಡ್ದೆ ಬದುಕಿದ್ರು ಸತ್ತಿರೋ ಥರ ಇರೋ ಬದಲು ಹೊರಗಡೆ ಹೋಗಿ ತೊಂದರೆ ಆದರೂ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ. ಪುಟ್ಟಮ್ಮೆ, ಕೂಸ್ತಾವ ಒಂದೇ ಒಂದ್ಕಿತ ಮಾತಾಡ್ಬಿಟ್ಟಮ್ಮೆ, ನಿನ್ನ ಮಾತು ಕೇಳ್ತದದು. ನಾನೇ ಬೇಸರ ಮಾಡ್ಕೊಂಬಿಟ್ಟವಳೆ. ಹೌದು ಕಣವ, ಸುಮಾ ನಿನ್ ಮ್ಯಾಕೆ ಸ್ಯಾನೆ ಆಸೆ ಮಡಿಕೊಂಡವಳೆ. ನಾನು ಮಡಿಕೊಂಡೇವನೇ. ನನ್ನ ಹೆಸರು ಸೇರಿಸ್ಬೇಕು ಸರ್. ನಾನು ಪುಟ್ಟಮ್ಮೆ ಮ್ಯಾಕೆ ಸಾನೆ ಆಸೆ ಮಾಡಿಕೊಂಡಿವ್ನಿ. ಪುಟ್ಟಮ್ಮೆ, ಎಲ್ಲರ ಜೊತೆ ಮಾತಾಡು ಪುಟ್ಟಮ್ಮೆ. ಹೌದು ಕಣವ, ನಿನ್ ಮುಂದೆ ಸಾಕು ಮಾತಾಡೋ. ಇಲ್ಲಿ ನೋಡು, ಸುಮ್ಮನ್ ಮುಖ ಹೆಂಗ್ ಬಾಡೋಗದೆ. ಇಷ್ಟು ಹೇಳಿದ್ರು ಅವ್ವ ನನ್ನ ಹತ್ರ ಮಾತಾಡ್ತಿಲ್ಲ ಅಂದರೆ ಅವ್ವನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಇನ್ಮೇಲಿಂದ ನಾನು ಮಾತಲ್ಲ, ನನ್ನ ನಡವಳಿಕೆಯಲ್ಲಿ ಅವ್ವನ ಮನಸ್ಸನ್ನ ಗೆಲ್ತೀನಿ.